ಇಂದಿರಾ ಗಾಂಧಿ ಬರುವಲ್ಲಿವರೆಗೆ ದೇಶ ಅಭಿವೃದ್ಧಿಗೆ ಏನ್ ಬೇಕು, ಅಡಿಪಾಯಕ್ಕೆ ಏನ್ ಬೇಕು ಅವೆಲ್ಲವೂ ಆಗಿತ್ತು. ಆದರೆ ಇಂದಿರಾ ಗಾಂಧಿ ಬಂದ ಮೇಲೆ ನಮ್ಮ ಬಡವರಿಗೆ, ಈ ದೇಶದ ಶೋಷಿತರಿಗೆ, ಕೆಳವರ್ಗದವರಿಗೆ ಸ್ವತಂತ್ರ ಸಿಕ್ತು. ಮೊದಲ ಬಾರಿ ಸ್ವತಂತ್ರ ಸಿಗತ್ತೆ ಈ ದೇಶದಲ್ಲಿ ಇಂದಿರಾ ಗಾಂಧಿ ಬಂದ ಮೇಲೆ. ತುರ್ತು ಪರಿಸ್ಥಿತಿಯನ್ನ ತಂದ ನಂತರದಲ್ಲಿ ಟೀಕೆ ಮಾಡೋರು ಇದ್ದಾರೆ. ತುರ್ತು ಪರಿಸ್ಥಿತಿಯನ್ನ, ಆ ತುರ್ತು ಪರಿಸ್ಥಿತಿನ ಈ ದೇಶನ ಬದಲಾಯಿಸತ್ತೆ, ಬಡವರ ಬದುಕನ್ನ ಬದಲಾಯಿಸತ್ತೆ. ಶ್ರೀಮಂತ ವರ್ಗ, ಬಿಜೆಪಿಯವರು, ಅವರು ಇವರು ಟೀಕೆ ಮಾಡ್ತಾರೆ ತುರ್ತು ಪರಿಸ್ಥಿತಿ ಅಂತ. ಕಾಂಗ್ರೆಸ್ನವರಿಗೆ ಹೇಳ್ಕೊಳಕ್ ಬರಲ್ಲ ಅಷ್ಟೇ. ಅದೇ ತುರ್ತು ಪರಿಸ್ಥಿತಿ ದೇಶದ ಬಡವರ ಬದಲಾಯಿಸತ್ತೆ. ಬ್ಯಾಂಕುಗಳ ರಾಷ್ಟ್ರೀಕರಣ ಇರ್ಬೋದು, ಬಡವರಿಗೆ ಭೂಸುಧಾರಣೆ ತಂದು ಜಮೀನು ಕೊಟ್ಟಿದ್ದಿರ್ಬೋದು, ಇವೆಲ್ಲವೂ ಆಗ ನಡೆಯುತ್ತೆ, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಡೆಯುತ್ತೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ದೇಶ ಬದಲಾಗುತ್ತೆ. ಪ್ರತಿಯೊಬ್ಬರಿಗೂ ಇಂದಿರಾ ಗಾಂಧಿಯ ಋಣ ಇದೆ. ಇಂದಿರಾ ಗಾಂಧಿ ಕಾರಣದಿಂದಾಗಿ ಇವತ್ತು ಬಡವರು ಜಮೀನು ಹೊಂದಿದ್ದಾರೆ. ಪ್ರತಿಯೊಬ್ಬರು ಕೈಲೂ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಏನ್ ಇವತ್ತು ಬಿಜೆಪಿ ಅಂತ ಧ್ವಜ ಹೊರುವವರಿದ್ದಾರೆ, ಏನ್ ಹಿಂದುತ್ವ ಅಂತ ಕೂಗಾಟ ಮಾಡುವವರಿದ್ದಾರೆ, ಅವರೆಲ್ಲರಿಗೂ ಜಮೀನು ಸಿಕ್ಕಿದೆ ಅಂದ್ರೆ ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಸಿಕ್ಕಿದೆ. ಇಂದಿರಾ ಗಾಂಧಿ ಈ ದೇಶವನ್ನು ಬದಲಾಯಿಸಿದ ಒಬ್ಬ ಪ್ರಧಾನಿ. ಆ ರೀತಿಯ 1% ನರೇಂದ್ರ ಮೋದಿ ಕೈಯಲ್ಲಿ ನೀವು ನೋಡಕ್ ಸಾಧ್ಯ ಇದೆಯಾ? ಯಾರಾದ್ರೂ 1% ನೋಡಕ್ ಸಾಧ್ಯ ಇದೆಯಾ? ಇಂದಿರಾ ಗಾಂಧಿ ಮಾಡಿರ್ತಕ್ಕಂಥ 1% ಕೆಲಸ ಆಗಿದೆಯಾ? ಇಂದಿರಾ ಗಾಂಧಿ ರಾಷ್ಟ್ರೀಯ ಮಾಡಿದ ಬ್ಯಾಂಕ್ಗಳನ್ನ ಇವತ್ತು ವಿಜಯ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಇರ್ಬೋದು, ತಗೊಂಡೋಗಿ ಯಾವ್ದ್ಯಾವುದೋ ಉತ್ತರ ಭಾರತದ ಬ್ಯಾಂಕ್ಗಳಿಗೆ ತಗೊಂಡೋಗಿ ಮಾರಾಟ ಮಾಡ್ತಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ. ನೀವು ಹೇಳುವ ರೀತಿ ಸಂತನೂ ಅಲ್ಲ, ಸಂಪೂರ್ಣವಾಗಿ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ನಾಯಕನೂ ಅಲ್ಲ. ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ. ನರೇಂದ್ರ ಮೋದಿ ಅನಿವಾರ್ಯ ಅನ್ನೋ ತರ ಸೃಷ್ಟಿ ಮಾಡಿ ನಿಮ್ಮಗಳಿಗೆ ಒಂದು ಭ್ರಮಾಲೋಕವನ್ನ ಸೃಷ್ಟಿ ಮಾಡಿರೋದು ಅಷ್ಟೇ. ನರೇಂದ್ರ ಮೋದಿ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬನ್ನಿ ನೀವು. ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಮಾಡಿರ್ತಕ್ಕಂಥ ಒಂದು ಕೆಲಸವನ್ನ ನರೇಂದ್ರ ಮೋದಿ ಮಾಡಿದ್ದಿದ್ರೆ ತೋರಿಸಿ. ದೇಶ ಕಷ್ಟದ ಕಾಲದಲ್ಲಿ, ಮೇಲ್ಬರ್ತಿರೋ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಜಾಗದಲ್ಲಿ ಏನಾದರೂ ನರೇಂದ್ರ ಮೋದಿ ಇದ್ದಿದ್ರೆ ಇವತ್ತು ಭಿಕ್ಷೆ ಬೇಡಬೇಕಾಗಿತ್ತು. ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿ. ಯಾವುದೋ ಪ್ರಭಗಂಡಗಳನ್ನ ನೋಡೋದಲ್ಲ, ಯೋಚನೆ ಮಾಡೋದಲ್ಲ. ದೇಶ ಏನೇನು ಕಟ್ಕೊಂಡು ಬಂದಿದೆ, ದೇಶದಲ್ಲಿ ಯಾವ ವ್ಯವಸ್ಥೆಗಳು ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಸೃಷ್ಟಿಯಾದವು ಅನ್ನೋದನ್ನ ನೋಡಿ. ಆದಷ್ಟು ಸತ್ಯ ಮಾತನಾಡುವ ಧೈರ್ಯ ಇನ್ಯಾರಿಗೂ ಇದೆ ಅಂತ ನಾನು ಅನ್ಸಲ್ಲ. ಯಾಕೆಂದ್ರೆ ನನಗೆ ಅದು ಆ ಭಗವಂತ ಕೊಟ್ಟಿರೋದು, ಆ ಧೈರ್ಯವನ್ನ. ನಾನು ಅದನ್ನ ಹೇಳ್ತಾ ಇದ್ದೀನಿ. ನಾನು ಜೀವಂತ ಇರುವಾಗ ಜನರಿಗೆ ಅದು ಅರ್ಥ ಆಗದೇ ಇರ್ಬೋದು, ಆದ್ರೆ ನಾನು ಸತ್ತ ನಂತರವಾದ್ರೂ ಅದು ಜನರಿಗೆ ಅರ್ಥ ಆಗತ್ತೆ.